ಆಕಾಶವಾಣಿ ಚಿಂತನ ವಿದ್ಯಾ ಭರತನಹಳ್ಳಿ ಅವರಿಂದ. ಪ್ರತಿ ವರ್ಷ ಏಪ್ರಿಲ್ 1ರಂದು ವಿಶ್ವಾದ್ಯಂತ ಏಪ್ರಿಲ್ ಫೂಲ್ಸ್ ಡೇ ಅಥವಾ ಮೂರ್ಖರ ದಿನವನ್ನು ಆಚರಿಸಲಾಗುತ್ತದೆ. ಇದು ಯಾವುದೇ ಅಧಿಕೃತ ರಜಾದಿನವಲ್ಲವಾದರೂ ಜನರು ಸ್ನೇಹಿತರು, ಕುಟುಂಬದವರೊಂದಿಗೆ ಪರಸ್ಪರ ತಮಾಷೆ ಮಾಡುವ, ಸುಳ್ಳು ಹೇಳುವ, ಕುಚೇಷ್ಟೆ ಮಾಡುವ ಮೂಲಕ ಸಂಭ್ರಮಿಸುತ್ತಾರೆ. ಏನೋ ಒಂದು ಸುಳ್ಳು ಹೇಳಿ ಜನರನ್ನು ನಂಬಿಸುತ್ತಾ ನಿಜವಾಗಿಯೂ ನಂಬಿಬಿಟ್ಟಿದ್ದಾರೆ ಎನ್ನುವುದನ್ನು ಖಾತ್ರಿಗೊಳಿಸಿಕೊಂಡು ಏಪ್ರಿಲ್ ಫೂಲ್ ಅಂತ ಜೋರಾಗಿ ನಕ್ಕು ಸಂತೋಷ ಪಡುತ್ತಾರೆ. ಈ ದಿನದ ಆಚರಣೆಯ ಬಗ್ಗೆ ನಿಖರವಾದ ಪುರಾವೆಗಳಿಲ್ಲದಿದ್ದರೂ 1582ರ ಫ್ರಾನ್ಸ್ನ ಕ್ಯಾಲೆಂಡರ್ ಬದಲಾವಣೆಯ ಕುರಿತು ಕಥೆ ಇದೆ. ಫ್ರಾನ್ಸ್ ಜೂಲಿಯನ್ ಕ್ಯಾಲೆಂಡರ್ನಿಂದ ಗ್ರೆಗೋರಿಯನ್ ಕ್ಯಾಲೆಂಡರ್ಗೆ ಬದಲಾದಾಗ ಹೊಸ ವರ್ಷವು ಜನವರಿ 1ಕ್ಕೆ ಆರಂಭವಾಯಿತು. ಆದರೆ ಈ ವಿಷಯ ತಿಳಿಯದ ಕೆಲವು ಜನರು ಏಪ್ರಿಲ್ 1ರಂದೇ ಹೊಸ ವರ್ಷ ಆಚರಿಸುತ್ತಿದ್ದರಂತೆ. ಅಂಥವರನ್ನು ಇತರರು ಮೂರ್ಖರು ಎಂದು ಅಣುಕಿಸಲು ಪ್ರಾರಂಭಿಸಿದರಂತೆ. ಇದೇ ಕಾಲಕ್ರಮೇಣ ಮೂರ್ಖರ ದಿನವಾಗಿ ಬದಲಾಯಿತು ಎಂದು ನಂಬಲಾಗಿದೆ. ಏಪ್ರಿಲ್ ತಿಂಗಳ ಮೊದಲ ದಿನ ಒಂದು ಕ್ಷಣ ಮೈಮರೆತರೆ ಎಲ್ಲರೂ ನಿಮ್ಮನ್ನು ಮೂರ್ಖರನ್ನಾಗಿಸಿ ಬಿಡುತ್ತಾರೆ. ಆದರೆ ಈಗ ಜನರಲ್ಲಿ ಹಾಸ್ಯ ಪ್ರವೃತ್ತಿ ಕಡಿಮೆಯಾಗಿದೆ. ಎಲ್ಲರೂ ಗಂಭೀರವಾಗಿ ಬದುಕುವುದನ್ನು ರೂಢಿಸಿಕೊಂಡು ನಗುವುದನ್ನೇ ಮರೆತಿದ್ದಾರೆ ಎನ್ನಬಹುದು. ಕುಚೇಷ್ಟೆಯೇ ಹಾಸ್ಯವಾಗಿ ಇನ್ನೊಬ್ಬರನ್ನು ಹಂಗಿಸುವ ಮನಸ್ಥಿತಿಯಿಂದ ತಮ್ಮ ಅಸೂಯೆ, ಅಸಹನೆಯನ್ನು ಹಾಸ್ಯದ ಹೆಸರಿನಲ್ಲಿ ಮಾಡಿ ಬೇಸರಗೊಂಡಾಗ ಏಪ್ರಿಲ್ ಫೂಲ್ ಎಂದು ನಗುವವರೂ ಇದ್ದಾರೆ. ಪ್ರಸ್ತುತದಲ್ಲಿ ಕುಚೇಷ್ಟೆ ಯಾವುದೇ ಒಂದು ದಿನಕ್ಕೆ ಸೀಮಿತವಾಗಿಲ್ಲ. ಪ್ರತಿದಿನ ನಮ್ಮ ಬದುಕು ಅಪಹಾಸ್ಯಕ್ಕೆ ಒಡ್ಡಿಕೊಳ್ಳುತ್ತಲೇ ಇರುತ್ತದೆ. ಮೊದಲೆಲ್ಲ ತುಂಬ ಗೌರವವಿದ್ದ ಹಲವು ಮೌಲ್ಯಗಳು, ನಂಬಿಕೆಗಳು, ಸಂಬಂಧಗಳು ಅಪಹಾಸ್ಯಕ್ಕೆ ಒಳಗಾಗುತ್ತಿವೆ. ಸನ್ಮಾರ್ಗದಲ್ಲಿ ನಡೆಯುವವರು, ಹಿರಿಯರನ್ನು ಗೌರವಿಸುವವರು, ಸತ್ಯ ಹೇಳುವವರು ಇವರೆಲ್ಲ ಮೂರ್ಖರು ಎನ್ನುವ ಸ್ಥಿತಿಗೆ ಸಮಾಜ ಬಂದು ಮುಟ್ಟಿದೆ. ಸಾಮಾಜಿಕ ಜಾಲತಾಣಗಳು, ಅಲ್ಲಿ ಬರುವ ಜಾಹೀರಾತುಗಳು, ರೀಲ್ಸ್ಗಳು ದಿನನಿತ್ಯ ಜನರನ್ನು ಮೂರ್ಖರನ್ನಾಗಿಸುತ್ತಲೇ ಇರುತ್ತವೆ. ಇವುಗಳಲ್ಲೇ ಮುಳುಗಿ ನಾವು ಮೂರ್ಖರಾಗುತ್ತಿದ್ದೇವೆ ಅಂತ ಬುದ್ಧಿ ಹೇಳಿದರೂ ಮನಸ್ಸು ಅದರಲ್ಲೇ ಲೀನವಾಗುವಂತೆ ಮಾಡುತ್ತದೆ. ಸಾಮಾಜಿಕ ಜಾಲತಾಣಗಳು ಮೂರ್ಖರ ಸಂತೆಯಂತೆಯೇ ಭಾಸವಾಗುತ್ತದೆ. ಅದನ್ನು ನೋಡಿದಾಗ ಸುಭಾಷಿತವೊಂದು ನೆನಪಾಗುತ್ತದೆ. ಮೂರ್ಖಸ್ಯ ಪಂಚಚಿಹ್ನಾನಿ ಗರ್ವೋ ದುರ್ವಚನಂ ತಥಾ ಕ್ರೋಧಶ್ಚ ದೃಢವಾದಶ್ಚ ಪರವಾಕ್ಯೇಶ್ವನಾದರಃ. ಅಂದರೆ ಅಹಂಕಾರ, ಕೆಟ್ಟ ಮಾತುಗಳು, ಹಾಗೆಯೇ ಸಿಟ್ಟು ಮತ್ತು ತಾನು ಹೇಳಿದ್ದೇ ಸರಿ ಎನ್ನುವ ಮೊಂಡುವಾದ, ಬೇರೆಯವರ ಅಭಿಪ್ರಾಯಗಳಿಗೆ ಬೆಲೆ ಕೊಡದಿರುವುದು ಇವು ಮೂರ್ಖರ 5 ಲಕ್ಷಣಗಳು ಎಂದು. ಶೇಕ್ಸ್ಪಿಯರನ್ನ ನಾಟಕಗಳಲ್ಲಿ ಮೂರ್ಖರ ಪಾತ್ರಗಳು ಬರುತ್ತವೆ. ಆಸ್ ಯು ಲೈಕ್ ಇಟ್ನಲ್ಲಿನ ಟಚ್ ಸ್ಟೋನ್ ಆಗಿರಬಹುದು, ಎ ಮಿಡ್ ಸಮ್ಮರ್ ನೈಟ್ಸ್ ಡ್ರೀಮ್ನಲ್ಲಿನ ಚೇಷ್ಟೆಯ ಪಕ್ ಆಗಿರಬಹುದು, ಅಥವಾ ಕಿಂಗ್ ಲಿಯರ್ನಲ್ಲಿ ಹೆಸರಿಸಲಾದ ಫೂಲ್ ಆಗಿರಬಹುದು. ಎಲ್ಲ ಪಾತ್ರಗಳು ಮೂರ್ಖರೆಂದರೆ ಯಾರು ಎಂಬುದನ್ನು ಹೇಳುತ್ತದೆ. ಮೂರ್ಖನು ತಾನು ಬುದ್ಧಿವಂತನೆಂದು ಭಾವಿಸುತ್ತಾನೆ, ಆದರೆ ಬುದ್ಧಿವಂತನು ತನ್ನನ್ನು ತಾನು ಮೂರ್ಖನೆಂದು ತಿಳಿದಿದ್ದಾನೆ ಎಂದು ಶೇಕ್ಸ್ಪಿಯರ್ ಹೇಳಿದ ಮಾತು ಸಾರ್ವಕಾಲಿಕ ಸತ್ಯವಾಗಿದೆ. ಏಪ್ರಿಲ್ ಮೊದಲ ದಿನವು ವರ್ಷದ ಇತರ 364 ದಿನಗಳು ನಾವು ಏನಾಗಿದ್ದೇವೆ ಎಂಬುದನ್ನು ನೆನಪಿಸಿಕೊಳ್ಳುವ ದಿನವಾಗಿದೆ ಎಂದು ಮಾರ್ಕ್ ಟ್ವೈನ್ ಹೇಳಿದ್ದಾನೆ. ಇದು ಸತ್ಯವಾಗಿದೆ ಕೂಡ. ಇಂದಿನ ಒತ್ತಡದ ಜೀವನದಲ್ಲಿ ನಗು ಎಂಬುದು ಒಂದು ಮದ್ದಿನಂತೆ ಕೆಲಸ ಮಾಡುತ್ತದೆ. ಮನಸ್ಸಿನ ಭಾರವನ್ನು ಇಳಿಸಲು ಇಂತಹ ದಿನಗಳು ಪೂರಕವಾಗುತ್ತವೆ. ಆದರೆ ನಾವು ಮಾಡುವ ತಮಾಷೆಗಳು ಮಿತಿಯಲ್ಲಿರಬೇಕು. ಯಾರಿಗೂ ದೈಹಿಕವಾಗಿ ಹಾನಿಯಾಗಲಿ, ಮಾನಸಿಕವಾಗಿ ನೋವಾಗಲಿ ಆಗಬಾರದು. ಅಪಘಾತ, ಸಾವು ಇಂತಹ ಅಪಾಯಕಾರಿ ಸುಳ್ಳುಗಳನ್ನು ಹೇಳಬಾರದು. ಏಪ್ರಿಲ್ ಫೂಲ್ಸ್ ಡೇ ಕೇವಲ ಮೂರ್ಖರನ್ನಾಗಿಸುವ ದಿನವಾಗದೆ ಪರಸ್ಪರ ನಗು ಹಂಚಿಕೊಳ್ಳುವ ದಿನವಾಗಲಿ. ಎಲ್ಲರ ಮುಖದಲ್ಲಿ ಹೂನಗೆ ಮೂಡಲಿ. ಮನುಷ್ಯ ಒಂಟಿ ಜೀವಿಯಲ್ಲ, ಸಂಘಜೀವಿ. ಹುಟ್ಟಿನಿಂದ ಸಾವಿನವರೆಗೆ ವಿವಿಧ ವ್ಯಕ್ತಿಗಳೊಂದಿಗೆ ಯಾವುದೋ ಒಂದು ರೀತಿಯ ನಂಟನ್ನು ಹೊಂದಿರುತ್ತೇವೆ. ಈ ನಂಟನ್ನೇ ನಾವು ಸಂಬಂಧ ಎನ್ನುತ್ತೇವೆ. ಸಂಬಂಧ ಎಂಬುದು ಕೇವಲ 2 ವ್ಯಕ್ತಿಗಳ ನಡುವಿನ ಸಂಪರ್ಕವಲ್ಲ. ಅದು ಪ್ರೀತಿ, ವಿಶ್ವಾಸ, ನಂಬಿಕೆ ಮತ್ತು ಭಾವನೆಗಳ ಸಮ್ಮಿಲನ. ಸುಂದರವಾದ ಸಂಬಂಧಗಳು ನಮ್ಮ ಜೀವನಕ್ಕೆ ಅರ್ಥ ಮತ್ತು ಉದ್ದೇಶವನ್ನು ನೀಡುತ್ತದೆ. ಸಂಬಂಧದ ಹಲವು ರೂಪಗಳು. ಸಂಬಂಧಗಳನ್ನು ಅವುಗಳ ಸ್ವರೂಪಕ್ಕೆ ಅನುಗುಣವಾಗಿ ಹಲವು ವಿಧಗಳಾಗಿ ಗುರುತಿಸಬಹುದು. ರಕ್ತ ಸಂಬಂಧಗಳು: ತಂದೆ, ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿಯರ ನಡುವಿನ ನಂಟು, ಹುಟ್ಟಿನಿಂದಲೇ ಬರುವಂತಹ ನಂಟು. ಈ ಸಂಬಂಧಗಳು ಭದ್ರತೆಯನ್ನು, ಒಂದು ಸಂಸ್ಕಾರವನ್ನು ನೀಡುವಂತಹದ್ದು. ಇನ್ನು ಎರಡನೆಯದು ಸ್ನೇಹ ಸಂಬಂಧ. ರಕ್ತ ಸಂಬಂಧಕ್ಕಿಂತ ಮಿಗಿಲಾದುದು ಸ್ನೇಹ ಎಂಬ ಮಾತಿದೆ. ನಾವು ನಮ್ಮ ಇಷ್ಟದಂತೆ ಆರಿಸಿಕೊಳ್ಳುವ ಏಕೈಕ ಸಂಬಂಧವಿದು. ಕಷ್ಟ ಸುಖಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಲು ಸ್ನೇಹ ಅತಿ ಮುಖ್ಯ. ಮೂರನೇದು ವೈವಾಹಿಕ ಸಂಬಂಧ. ಇಬ್ಬರು ವ್ಯಕ್ತಿಗಳು ಜೀವನ ಪರ್ಯಂತ ಜೊತೆಯಾಗಿ ಬಾಳಲು ಮಾಡಿಕೊಂಡಿರುವ ಒಪ್ಪಂದ. ಇದು ಬಹಳ ಸೂಕ್ಷ್ಮ ಸಂಬಂಧ.
ಪರಸ್ಪರ ನಿಷ್ಠೆ, ಗೌರವ, ತಾಳ್ಮೆ, ಸಹಕಾರ, ಪ್ರೀತಿ, ಹಕ್ಕು ಎಲ್ಲವನ್ನೂ ಒಳಗೊಂಡಿರುವಂಥದ್ದು. ಇನ್ನು ಸಾಮಾಜಿಕ ಮತ್ತು ವೃತ್ತಿಪರ ಸಂಬಂಧಗಳು. ಸಮಾಜದಲ್ಲಿ ಬೆರೆಯುವಾಗ ನೆರೆಹೊರೆಯವರೊಂದಿಗೆ ಅಥವಾ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ, ಮಾಲೀಕರೊಂದಿಗೆ ಬೆಳೆಸಿಕೊಳ್ಳುವಂಥ ಬಾಂಧವ್ಯಗಳು. 5ನೇದು ಅಂತಾರಾಷ್ಟ್ರೀಯ ಸಂಬಂಧ. ಇದು ವ್ಯಾವಹಾರಿಕ ಸಂಬಂಧವಾಗಿರುತ್ತದೆ. ಸಂಬಂಧಗಳಲ್ಲಿ ಹಲವು ರೀತಿಯ ಸಂಬಂಧಗಳನ್ನು ನಾವು ಹೇಳಬಹುದು. ಜೀವನದಲ್ಲಿ ಏರಿಳಿತಗಳು ಸಹಜ. ಸೋತಾಗ ಸಾಂತ್ವನ ಹೇಳಲು, ಗೆದ್ದಾಗ ಸಂಭ್ರಮಿಸಲು ಆತ್ಮೀಯರು ಬೇಕು. ಉತ್ತಮ ಸಂಬಂಧಗಳು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ಧೈರ್ಯ ತುಂಬುತ್ತದೆ. ಅಹಂಕಾರ ಮತ್ತು ಸಂವಹನದ ಕೊರತೆಯಿಂದಾಗಿ ಚಂದದ ಸಂಬಂಧಗಳು ಮುರಿದು ಬೀಳುತ್ತವೆ. ನಾವು ಬೆರೆಯುವ ಜನರ ಗುಣಗಳು ನಮ್ಮ ಮೇಲೆ ಪ್ರಭಾವ ಬೀರುತ್ತವೆ. ಮನೆಯಲ್ಲಿ ಹಿರಿಯರೊಂದಿಗಿನ ಸಂಬಂಧ ನಮಗೆ ಗೌರವ ಮತ್ತು ಶಿಸ್ತನ್ನು ಕಲಿಸಿದರೆ, ಸ್ನೇಹಿತರೊಂದಿಗಿನ ಸಂಬಂಧ ನಮಗೆ ಹೊಂದಾಣಿಕೆಯನ್ನು ಕಲಿಸುತ್ತದೆ. ಹೊಂದಿಕೊಳ್ಳುವ ಗುಣ ಇಲ್ಲದವರಿಗೆ ಸ್ನೇಹ ಕೊರತೆಯಾಗುತ್ತದೆ. ಎಷ್ಟೇ ಹಣ ಅಂತಸ್ತು ಇದ್ದರೂ ಹಂಚಿಕೊಳ್ಳಲು ಪ್ರೀತಿಪಾತ್ರರು ಇಲ್ಲದಿದ್ದರೆ ಜೀವನ ಶೂನ್ಯವೆನಿಸುತ್ತದೆ. ಒಳ್ಳೆಯ ಸಂಬಂಧಗಳು ಜೀವಕ್ಕೆ ಚೈತನ್ಯ ನೀಡುತ್ತವೆ. ಆಧುನಿಕ ಯುಗದಲ್ಲಿ ತಂತ್ರಜ್ಞಾನ ಬೆಳೆದಂತೆ ಮನುಷ್ಯರ ನಡುವೆ ಅಂತರ ಹೆಚ್ಚುತ್ತಿದೆ. ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಕಳೆದು ಹೋಗಿರುವ ನಾವು ಪಕ್ಕದ ಜೀವದೊಂದಿಗೆ ಮಾತು ಬೇಕಿಲ್ಲದವರಂತೆ ವರ್ತಿಸುತ್ತಿದ್ದೇವೆ. ಅವಿಭಕ್ತ ಕುಟುಂಬಗಳು ಮಾಯವಾಗಿ ವಿಭಕ್ತ ಕುಟುಂಬಗಳು ಹೆಚ್ಚುತ್ತಿರುವುದು ಸಂಬಂಧಗಳ ಬಿರುಕಿಗೆ ಕಾರಣವಾಗುತ್ತಿದೆ. ಅಸಹನೆ, ಅಸಹಕಾರ ಮತ್ತು ಸಮಯದ ಅಭಾವದಿಂದಾಗಿ ಸುಂದರ ಸಂಬಂಧಗಳು ನಿರ್ಜೀವವಾಗುತ್ತಿದೆ. ಸುಂದರ ಹೂ ಬಿಡಲು ಗಿಡಕ್ಕೆ ಹೇಗೆ ಆರೈಕೆ ಬೇಕೋ ಹಾಗೆ ಸಂಬಂಧಗಳಿಗೆ ಕೂಡ. ಸೂಕ್ತ ಪೋಷಣೆ ಇಲ್ಲದಿದ್ದರೆ ಗಟ್ಟಿ ಸಂಬಂಧಗಳು ಕೂಡ ಶಿಥಿಲವಾಗುತ್ತಾ ಹೋಗುತ್ತದೆ. ಸಂಬಂಧ ಉಳಿಯುವಲ್ಲಿ ಸಂವಹನ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತದೆ. ಮನಬಿಚ್ಚಿ ಮಾತಾಡುವುದು ಸಂಬಂಧದ ಅಡಿಪಾಯ. ತಪ್ಪು ತಿಳುವಳಿಕೆಗಳಾದಾಗ ಕುಳಿತು ಚರ್ಚಿಸಿ ಬಗೆಹರಿಸಿಕೊಳ್ಳಬೇಕು. ಚರ್ಚೆಗೆ ಅವಕಾಶವಿಲ್ಲದ ಸಂಬಂಧಗಳು ನಿಧಾನಕ್ಕೆ ಸಾಯುತ್ತಾ ಹೋಗುತ್ತವೆ. ಮಾನಸಿಕ ಒತ್ತಡವನ್ನುಂಟು ಮಾಡುತ್ತದೆ. ಕೆಲಸದ ಒತ್ತಡದ ನಡುವೆಯೂ ಕುಟುಂಬ ಮತ್ತು ಸ್ನೇಹಿತರಿಗಾಗಿ ಸಮಯವನ್ನು ಮೀಸಲಿಡಬೇಕು. ಪ್ರತಿಯೊಬ್ಬರಿಗೂ ಅವರದೇ ಆದ ವಿಚಾರಗಳು, ಭಾವನೆಗಳು ಇರುತ್ತವೆ. ಅದನ್ನು ಗೌರವಿಸುವುದು ಮತ್ತು ಅತಿಯಾದ ನಿರೀಕ್ಷೆ ಮಾಡದಿರುವುದು ಸಂಬಂಧವನ್ನು ದೀರ್ಘಕಾಲ ಉಳಿಸುತ್ತದೆ. ಸಂಬಂಧಗಳ ನಡುವೆ ಅವಹೇಳನ, ಕಠೋರ ಮಾತುಗಳು ಸಂಬಂಧಗಳನ್ನು ಹಾಳು ಮಾಡುತ್ತವೆ. ಹಾಗೆ ಸಣ್ಣ ಪುಟ್ಟ ತಪ್ಪುಗಳನ್ನು ಕ್ಷಮಿಸಿ ಮರೆಯುವ ಗುಣ ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ. ತಾಯಿ ಮಕ್ಕಳ ಸಂಬಂಧದ ಹೊರತಾದ ಇನ್ನೆಲ್ಲ ಸಂಬಂಧಗಳಿಗೂ ಒಂದು ಪರಿಧಿ ಇರುತ್ತದೆ, ಮಿತಿ ಇರುತ್ತದೆ. ಎಚ್ಚರದಿಂದ ನಿಭಾಯಿಸಬೇಕಾಗುತ್ತದೆ. ಪ್ರೀತಿಯೊಂದೇ ಎಲ್ಲ ಸಂಬಂಧಗಳನ್ನು ಗಟ್ಟಿಯಾಗಿ ಇಡಬಲ್ಲದು. ಪ್ರೀತಿ, ವಿಶ್ವಾಸ, ನಂಬಿಕೆಯ ಆಧಾರದ ಮೇಲೆ ಕಟ್ಟಿದ ಸಂಬಂಧಗಳು ಜೀವನದ ಕೊನೆಯವರೆಗೂ ನೆರಳಾಗಿ ನಮ್ಮನ್ನು ಪೊರೆಯುತ್ತವೆ. ಪ್ರೀತಿಯೊಂದೇ ಇರಲಿ ಜೀವಜಾಲದ ನಡುವೆ ಅನ್ನುತ್ತಾ ಎಲ್ಲರನ್ನೂ ಪ್ರೀತಿಸೋಣ, ಬಾಂಧವ್ಯ ಬೆಳೆಸೋಣ. ನಾನು ದೇವರನ್ನು ಅದೆಷ್ಟು ನಂಬಿದ್ದೆ, ಆದರೆ ನನಗೇ ಹೀಗೆ ಮಾಡಿಬಿಟ್ಟ ಎಂದೋ, ನನ್ನ ನಂಬಿಕೆಗೆ ನೀನು ಅರ್ಹನಲ್ಲ ಎಂದೋ, ನಾನು ನಂಬಿದ್ದು ಒಳ್ಳೆಯದಾಯಿತು, ನಂಬಿಕೆ ಸುಳ್ಳಾಗಲಿಲ್ಲ. ಹೀಗೆ ಹಲವು ರೀತಿಯಲ್ಲಿ ದಿನನಿತ್ಯದ ಬದುಕಲ್ಲಿ ನಂಬಿಕೆ ಎನ್ನುವ ಶಬ್ದ ಬಳಕೆಯಾಗುತ್ತಲೇ ಇರುತ್ತದೆ. ನಂಬಿಕೆ ಎನ್ನುವುದು ಯಾವುದನ್ನಾದರೂ ಸತ್ಯವೆಂದು ತಿಳಿಯುವುದು, ಒಂದು ವಿಷಯ ಅಥವಾ ಸ್ಥಿತಿ ನಿಜ ಎಂದುಕೊಳ್ಳುವುದು. ನಂಬಿಕೆಯೇ ಬದುಕಿನ ಬುನಾದಿ ಎಂಬುದು 100ಕ್ಕೆ 100 ಸತ್ಯ. ಮನುಷ್ಯ ಸಂಬಂಧಗಳಲ್ಲಿ ಅದೃಶ್ಯ ಕೊಂಡಿಯಂತೆ ಕೆಲಸ ಮಾಡುತ್ತದೆ. ಸ್ನೇಹ, ಪ್ರೀತಿ, ಕೌಟುಂಬಿಕ ಸಂಬಂಧ ಎಲ್ಲವೂ ನಂಬಿಕೆಯ ಮೇಲೆ ನಿಂತಿವೆ. ನಂಬಿಕೆಯು ಕೇವಲ ಒಂದು ಪದವಲ್ಲ, ವ್ಯಕ್ತಿಯ ನಡುವಿನ ಗಾಢವಾದ ಭಾವನಾತ್ಮಕ ಬೆಸುಗೆ. ಒಬ್ಬರನ್ನು ನಾವು ನಂಬುತ್ತೇವೆ ಎಂದರೆ ಅವರ ಮೇಲೆ ನಮಗೆ ಅಚಲ ವಿಶ್ವಾಸವಿದೆ ಎಂದರ್ಥ. ಸಮಾಜದಲ್ಲಿ ಶಾಂತಿ, ಸಹಬಾಳ್ವೆಯಿಂದ ಬದುಕಲು ಪರಸ್ಪರ ನಂಬಿಕೆಯೇ ಮುಖ್ಯ. ನಂಬಿಕೆ ಇಲ್ಲದ ಜೀವನವು ಹಳಿ ತಪ್ಪಿದ ರೈಲಿನಂತೆ. ನಂಬಿಕೆ ಆತ್ಮವಿಶ್ವಾಸವನ್ನು ಮತ್ತು ಕಷ್ಟದ ಸಮಯದಲ್ಲಿ ಧೈರ್ಯವನ್ನು ತುಂಬುತ್ತದೆ. ಕುಟುಂಬದಲ್ಲಿ ಪರಸ್ಪರ ನಂಬಿಕೆ ಇದ್ದಾಗ ಮಾತ್ರ ಅಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸಲು ಸಾಧ್ಯ. ಸಾಗರದಷ್ಟು ಸಂಕಷ್ಟಗಳ ನಡುವೆಯೂ ಸುಖವಾಗಿ ಬದುಕುವಂತೆ ಮಾಡುವುದು ನಂಬಿಕೆ. ಮಾನಸಿಕ ಆರೋಗ್ಯದ ಸಲುವಾಗಿ ಕುಟುಂಬದ ಪ್ರೀತಿ ಮತ್ತು ವಿಶ್ವಾಸವು ಬಹಳ ಮುಖ್ಯವಾಗಿರುತ್ತದೆ. ಸ್ನೇಹದಲ್ಲಿ ಕೂಡ ಹಾಗೆ. ಸ್ನೇಹದಲ್ಲಿ ನಂಬಿಕೆ ಗಳಿಸಲು ವರ್ಷಗಟ್ಟಲೇ ಬೇಕಾಗಬಹುದು, ಆದರೆ ಅದನ್ನು ಕಳೆದುಕೊಳ್ಳಲು ಒಂದು ಕ್ಷಣ ಸಾಕು. ಒಮ್ಮೆ ಮುರಿದು ಹೋದ ನಂಬಿಕೆ ಮತ್ತೆ ಮೊದಲಿನಂತೆ ಸರಿಪಡಿಸುವುದು ಬಹಳ ಕಷ್ಟ. ಸ್ನೇಹ, ಕುಟುಂಬ ಎಲ್ಲ ಕಡೆಯೂ ನಂಬಿಕೆಗೆ ದ್ರೋಹ ಆಗದಂತೆ ಇರುವುದು ಅತಿ ಮುಖ್ಯ. ಅದೊಂದು ದೊಡ್ಡ ಜವಾಬ್ದಾರಿ. ಕ್ಷಣಿಕ ಸುಖಕ್ಕೆ ಈಡಾಗಿ ನಂಬಿಕೆಗೆ ದ್ರೋಹ ಮಾಡುವವರು ನೆಮ್ಮದಿಯನ್ನು ಕಳೆದುಕೊಳ್ಳುತ್ತಾರೆ. ಯಾರೂ ನಮ್ಮನ್ನು ಅನುಮಾನದಿಂದ ನೋಡಬಾರದೆಂದರೆ ನಮ್ಮ ನಡೆ ನುಡಿಗಳು ಪಾರದರ್ಶಕವಾಗಿರಬೇಕು. ನಂಬಿಕೆಯು ಕೇವಲ ವೈಯಕ್ತಿಕ ಸಂಬಂಧಗಳಿಗೆ ಸೀಮಿತವಾಗಿಲ್ಲ.
ಇತಿಹಾಸದ ಪುಟಗಳ ನೆನಪಿಸಿಕೊಂಡರೆ ಹಲವು ಸಾಮ್ರಾಜ್ಯಗಳ ಏಳು ಬೀಳಿಗೂ ಕಾರಣವಾಗಿದೆ. ರಾಜರುಗಳ ನಡುವಿನ ಒಪ್ಪಂದಗಳು ಕೇವಲ ಕಾಗದದ ಮೇಲಿನ ಬರಹವಾಗಿರದೆ ಒಬ್ಬರ ಮೇಲೊಬ್ಬರಿಗಿದ್ದ ನಂಬಿಕೆಯ ಮೇಲೆ ಆಧಾರವಾಗಿದ್ದವು. ಮೌರ್ಯ ಸಾಮ್ರಾಜ್ಯದ ಚಂದ್ರಗುಪ್ತ ಮೌರ್ಯ ಮತ್ತು ಸೆಲ್ಯೂಕಸ್ ನಿಕೇಟರ್ ನಡುವಿನ ಸಂಬಂಧ ಅಥವಾ ಅಶೋಕ ಚಕ್ರವರ್ತಿಯ ಧರ್ಮ ಪ್ರಚಾರದ ರಾಯಭಾರಿಗಳು ಪರಸ್ಪರ ವಿಶ್ವಾಸದ ಮೂಲಕವೇ ಶಾಂತಿಯನ್ನು ಸ್ಥಾಪಿಸಿದರು. ಇತಿಹಾಸದಲ್ಲಿ ಸಿಲ್ಕ್ ರೂಟ್ನಂತಹ ದೊಡ್ಡ ವ್ಯಾಪಾರ ಮಾರ್ಗಗಳು ಯಶಸ್ವಿಯಾಗಲು ವ್ಯಾಪಾರಿಗಳ ನಡುವಿನ ನಂಬಿಕೆಯೇ ಮುಖ್ಯ ಕಾರಣವಾಗಿತ್ತು. ಯಾವುದೇ ಬ್ಯಾಂಕಿಂಗ್ ವ್ಯವಸ್ಥೆ ಇಲ್ಲದ ಕಾಲದಲ್ಲಿ ಕೇವಲ ಮಾತಿನ ಭರವಸೆಯ ಮೇಲೆ ಲಕ್ಷಾಂತರ ರೂಪಾಯಿಗಳ ವ್ಯವಹಾರ ನಡೆಯುತ್ತಿತ್ತು. ಇತಿಹಾಸದಲ್ಲಿ ನಂಬಿಕೆಗೆ ದ್ರೋಹ ಬಗೆದ ಉದಾಹರಣೆಗಳೂ ಸಾಕಷ್ಟಿವೆ. ಪ್ಲಾಸಿ ಕದನದಲ್ಲಿ ಮೀರ್ ಜಾಫರ್ ಮಾಡಿದ ವಿಶ್ವಾಸಘಾತವು ಭಾರತದ ಇತಿಹಾಸವನ್ನೇ ಬದಲಿಸಿ ಬ್ರಿಟಿಷರು ಅಧಿಕಾರ ಹಿಡಿಯಲು ದಾರಿಯಾಯಿತು. ಇದು ನಂಬಿಕೆ ಇಲ್ಲದಿದ್ದರೆ ದೇಶವೇ ಪತನವಾದೀತು ಎಂಬುದಕ್ಕೆ ಸಾಕ್ಷಿ. ಹರಪ್ಪ ಮತ್ತು ಮೊಹೆಂಜೋದಾರ ನಾಗರಿಕತೆಯ ನಗರ ಯೋಜನೆಗಳನ್ನು ಗಮನಿಸಿದರೆ ಅಲ್ಲಿಯ ಜನರು ಪರಸ್ಪರ ನಂಬಿಕೆ ಮತ್ತು ಸಹಕಾರದಿಂದ ಬದುಕುತ್ತಿದ್ದರು ಎಂಬುದು ಸ್ಪಷ್ಟವಾಗುತ್ತದೆ. ಕಾನೂನನ್ನು ಪಾಲಿಸುವುದು ಕೂಡ ಸಾಮಾಜಿಕ ನಂಬಿಕೆಯೇ ಆಗಿದೆ. ಹೀಗೆ ಇತಿಹಾಸವು ನಂಬಿಕೆಯ ಶಕ್ತಿಯನ್ನು ಮತ್ತು ಅದನ್ನು ಮುರಿದಾಗ ಆಗುವ ಅನಾಹುತಗಳನ್ನು ನಮಗೆ ಪದೇ ಪದೇ ನೆನಪಿಸುತ್ತದೆ. ನಂಬಿಕೆಯು ನಾಗರಿಕತೆಯನ್ನು ಕಟ್ಟಬಲ್ಲದು, ಇಲ್ಲದಿದ್ದರೆ ನಾಶ ಮಾಡಬಲ್ಲದು. ಯಾವುದೇ ವಿಷಯವನ್ನಾಗಲಿ ವ್ಯಕ್ತಿಯನ್ನಾಗಲಿ ಪೂರ್ಣ ಮನಸ್ಸಿನಿಂದ ನಂಬಬೇಕು. ಅರ್ಧಂಬರ್ಧ ನಂಬಿಕೆ ಅಥವಾ ಅನುಮಾನದ ನಂಬಿಕೆಗಿಂತ ಸುಮ್ಮನಿರುವುದೇ ಒಳ್ಳೆಯದು. ಅದನ್ನೇ ಬಸವಣ್ಣ ನಂಬಬಲ್ಲಡೆ ನಂಬು, ನಂಬದಿದ್ದರೆ ಸುಮ್ಮನಿರು ಎಂದಿದ್ದಾರೆ. ಮನುಷ್ಯ ಸಂಬಂಧ ಗಟ್ಟಿಯಾಗಿರಲು ನಂಬಿಕೆಯ ಬೇರು ಆಳವಾಗಿರಬೇಕು. ವ್ಯಕ್ತಿಗಳ ನಡುವಿನ ಸಣ್ಣ ಪುಟ್ಟ ಜಗಳಗಳಿದ್ದರೂ ಮನಸ್ಸಿನಲ್ಲಿ ದ್ವೇಷ ಇರಬಾರದು. ಕೈಯ ಹಗೆಯಾದರೇನು, ಎದೆಯ ಹಗೆ ಸಲ್ಲದು. ನಂಬಿಕೆಯು ಮನುಜ ಸಂಬಂಧದ ಬೇರು ಎಂದು ಡಿವಿಜಿಯವರು ಹೇಳಿದ್ದಾರೆ. ಕುಟುಂಬ, ಸಮಾಜ, ದೇವರು ಎಲ್ಲವಕ್ಕೂ ನಂಬಿಕೆಗಳು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಸ್ವಯಂ ನಂಬಿಕೆ. ನಮಗೆ ನಂಬಿಕೆ ಇದ್ದರೆ ಏನನ್ನು ಬೇಕಾದರೂ ಸಾಧಿಸಬಲ್ಲೆವು. ಸ್ವಯಂ ನಂಬಿಕೆ ಜೀವನದ ದೃಷ್ಟಿಕೋನವನ್ನೇ ಬದಲಿಸುತ್ತದೆ. ನಂಬಿಕೆಯೇ ಬದುಕಿನ ಶಕ್ತಿ, ನಂಬಿಕೆಯೇ ಬದುಕಿನ ಪ್ರೀತಿ, ನಂಬಿಕೆಯೇ ಬದುಕಿನ ಸ್ನೇಹ ಮತ್ತು ದೈವತ್ವ.